ನಮಸ್ಕಾರ ನನ್ನ ಆತ್ಮೀಯರೇ ಮತ್ತು ಪ್ರೀತಿಯ ಬಂಧು ಮಿತ್ರರೇ. ನಾನು ಅಶ್ವಿನಿ, ಹೋಪೋನೋಪೋನೋ ಹೀಲರ್ ಮತ್ತು NLP ಪ್ರಾಕ್ಟೀಷನರ್. ತುಂಬ ದಿನ ಆಯಿತು ಸ್ನೇಹಿತರೆ. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಾನು ವೀಡಿಯೋಸ್ ಹಾಕ್ದಿರ ತುಂಬ ದಿನ ಆಯಿತು, ಅದಕ್ಕೆ ಈ ಹೋಪೋನೋಪೋನೋನ ಹೇಳ್ತಾ ಇದ್ದೀನಿ. ಓಕೆ, ಆದರೆ ನನ್ನದೇ ಆದ ಕೆಲವೊಂದಷ್ಟು ಜವಾಬ್ದಾರಿಗಳಿದ್ವು. ಅದನ್ನೆಲ್ಲ ನಾನು ಮುಗಿಸಿ ಬರೋದಕ್ಕೆ ಸ್ವಲ್ಪ ಟೈಮ್ ತಗೊಂತು. ಓಕೆ, ಈಗ ನಾನು ಒಂದು ಅದ್ಭುತವಾದ ಮಾಹಿತಿನ ನಿಮಗೆ ಶೇರ್ ಮಾಡ್ಕೋಬೇಕಂತ ಬಂದಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ನಾವು ನಮ್ಮ ಮನಸ್ಥಿತಿನ ಹೇಗಿಟ್ಕೊಂಡಿರ್ತೀವೋ ಅದೇ ಥರ ನಮ್ಮ ಪರಿಸ್ಥಿತಿ ಬರುತ್ತೆ. ಓಕೆನಾ? ನಾವು ಅಂದ್ಕೊತೀವಿ ಬ್ರಹ್ಮ ನಮಗೆ ಹಣೆ ಬರಹನ ಬರೀತಾರೆ. ಆ ಬ್ರಹ್ಮ ಯಾಕೆ ನಮ್ಗೆ ಈ ಥರ ಕೆಟ್ಟದಾಗಿ ಹಣೆ ಬರಹ ಬರೆದ್ಬಿಟ್ಟ, ಈ ಥರ ನಾವು ಆಲೋಚನೆ ಮಾಡ್ತೀವಿ ಎಷ್ಟೋ ಸತಿ. ಆದರೆ ಬ್ರಹ್ಮ ಅಲ್ಲ ಬರೆಯೋದು ನಮ್ಮ ಹಣೆ ಬರಹ. ರಿಯಲ್ಲಾಗಿ ಹೇಳಬೇಕಂತಂದರೆ ಇದನ್ನು ಬರೆಯೋದು ನಾವೇನೆ. ನಮ್ಮ ಜೀವನನ ನಾವು ಹೇಗಿರಬೇಕು ಅಂತ ಆಲೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನ ಬರೋದು. ಓಕೆನಾ? ನಮ್ಮ ಜೀವನದಲ್ಲಿ ಎಲ್ಲ ಥರನೂ ಸಿಚುಯೇಷನ್ಸು ಕ್ರಿಯೇಟ್ ಆಗೋದೆ ಈ ರೀತಿ. ಓಕೆನಾ? ಸೊ ನಮ್ಮ ಹ್ಯೂಮನ್ ಬ್ರೈನ್ ಹೇಗೆ ಡಿಸೈನ್ ಆಗಿರುತ್ತೆ ಅಂತಂದರೆ ಬರೀ ನೆಗೆಟಿವ್ ಆಲೋಚನೆ ಮಾಡೋ ರೀತಿ ಡಿಸೈನ್ ಆಗಿರುತ್ತೆ. ಅಷ್ಟೇ ಅಲ್ದಿರ ನೆಗೆಟಿವ್ ಆಲೋಚನೆ ಮಾಡಿದಾಗ ನಾವು ಅದನ್ನು ಫೀಲ್ ಮಾಡ್ಕೊಂಡು ಹೇಳ್ತೀವಿ ತುಂಬ ಸತಿ. ಯಾವ ರೀತಿ? ಅಯ್ಯೋ ಏನಾಯಿತು ಗೊತ್ತಾ, ನನಗೆ ತುಂಬ ಹುಷಾರಿಲ್ಲ, ಈ ಥರ ಎಲ್ಲ ಮಾತಾಡ್ತೀವಿ. ಸೊ ಆ ಥರ ಫೀಲ್ ಮಾಡ್ಕೊಂಡು ಹೇಳಿದಾಗ ನಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನೇ ನಂಬಿಡುತ್ತೆ. ಓಕೆನಾ? ಅದೇ ಪಾಸಿಟಿವ್ ಆಗಿ ಏನಾದರೂ ಹೇಳ್ಕೊಳ್ಳಿ, ನಾನು ತುಂಬ ಖುಷಿಯಾಗಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತಂದರೆ ಅದನ್ನು ಹೇಳ್ಕೊತೀರ ನೀವು. ಅಷ್ಟೇ ಫೀಲಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ, ನಾನು ತುಂಬ ಆರೋಗ್ಯವಾಗಿದ್ದೀನಿ, ಈ ಥರ ಯಾವತ್ತಾದರೂ ಹೇಳ್ಕೊಂಡಿದ್ದೀರಾ? ಒಂದು ಸತಿ ಆಲೋಚನೆ ಮಾಡಿ ಅಲ್ವಾ? ನಾವೇ ಆ ಥರ ಹೇಳ್ಕೊಂಡಿಲ್ಲ ಅಂತಂದರೆ ನಮ್ಮ ಬ್ರೈನ್ ಇನ್ನೇನು ತಾನೇ ನಂಬುತ್ತೆ? ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ನಾವು ಕೊಡ್ತಾ ಇರೋ ಕಮ್ಯಾಂಡ್ ಏನು? ನಾನು ತುಂಬ ಕಷ್ಟದಲ್ಲಿದ್ದೀನಿ, ನಾನು ತುಂಬ ನೋವು ಬೀಳ್ತಾ ಇದ್ದೀನಿ, ಮತ್ತು ನನ್ನ ಆರೋಗ್ಯ ಚೆನ್ನಾಗಿಲ್ಲ, ನನ್ನ ಲೈಫಲ್ಲಿ ಯಾವುದೂ ಸರಿ ಇಲ್ಲ, ರಿಲೇಷನ್ಶಿಪ್ ಅಂತೂ ತುಂಬ ಕಷ್ಟ ಇದೆ, ಎಲ್ಲರ ಹತ್ರನೂ ಬೇಜಾರು, ಮತ್ತು ಎಲ್ಲರೂ ನನ್ನ ಹತ್ರ ಅಂದರೆ ತುಂಬ ಬೇಜಾರು ಮಾಡಿಸ್ತಾರೆ, ನನಗೆ ಹೇಗೆ ಬೇಕೋ ಹಾಗೆಲ್ಲ ಅಂದರೆ ಹೆಂಗಂದ್ರೆ ಹಂಗೆ ಮಾತಾಡಿಬಿಡ್ತಾರೆ ಅವರು, ಈ ಥರ ಎಲ್ಲ ಅಂದ್ಕೊಳ್ತಾ ಇರ್ತೀವಿ ಅಲ್ವಾ? ಆದರೆ ಅದು ನಾವು ನಮ್ಮ ಒಳಗಡೆ ಹಾಕಿರೋ ಅಂಥ ಸೀಡ್. ಆ ಸೀಡ್ ಹೇಗೆ ನಮಗೆ ಔಟ್ಪುಟ್ ಕೊಡ್ತಾ ಇದೆ ಅಂತಂದರೆ, ನೀವು ಬೇವನ್ನು ಬಿತ್ತು ಮಾವು ಬೇಕು ಅಂತ ಕೇಳ್ತಾ ಇದ್ದೀರಾ. ಬೇವಿನ ಬೀಜ ಬಿತ್ತುಬಿಟ್ಟು ಮಾವಿನ ಹಣ್ಣು ಬೇಕು ಅಂತ ಕೇಳ್ತಾ ಇದ್ದೀರಾ. ಅದು ತಪ್ಪಾಗುತ್ತೆ. ಯಾಕೆ ಅಂತಂದರೆ ನಾವೇ ಕರೆಕ್ಟಾಗಿ ನಮ್ಮ ಬಗ್ಗೆ ಆಲೋಚನೆ ಮಾಡಿಲ್ಲ, ನಮಗೆ ಸೆಲ್ಫ್ ಲವ್ ಇಲ್ಲ, ಮತ್ತು ನನ್ನ ಇನ್ನರ್ ಚೈಲ್ಡ್ನ ನಾನು ಚೆನ್ನಾಗಿ ನೋಡ್ಕೋತಿಲ್ಲ. ಇನ್ನರ್ ಚೈಲ್ಡ್ ಅಂದರೆ ಏನು? ನನ್ನ ಆಂತರಿಕ ಮಗು ಅಂತ ಹೇಳ್ಬೋದು, ನನ್ನ ಮನಸ್ಸು ಅಂತ ಹೇಳ್ಬೋದು, ನನ್ನ ಆತ್ಮ ಅಂತ ಹೇಳ್ಬೋದು, ಅಥವಾ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅಂತ ಹೇಳ್ಬೋದು. ಅದಕ್ಕೆ ಏನು ಕಮ್ಯಾಂಡ್ ಕೊಡ್ತೀವೋ ಅದೇ ರಿಯಲ್ ಅಂತ ನಂಬ್ಕೊಂಬಿಟ್ಟು ನಮಗೆ ಹೊರಗಡೆಯಿಂದನೂ ಅದೇ ಥರ ಸಿಚುಯೇಷನ್ಸ್ ಕ್ರಿಯೇಟ್ ಆಗೋ ಥರ ಮಾಡಿಕೊಟ್ಬಿಡುತ್ತೆ. ಸೊ ಅದಕ್ಕೆ ಈಗ ಹೆಲ್ತಲ್ಲಿ ಏನು ಚೆನ್ನಾಗಿಲ್ಲ ಅದನ್ನು ಹಾಗೆ ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದು. ಓಕೆನಾ? ಮತ್ತು ಕರಿಯರಲ್ಲಿ ಏನು ಚೆನ್ನಾಗಿಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳೋದು. ಓಕೆನಾ? ಮತ್ತು ಮನಿ ರಿಲೇಟೆಡಲ್ಲಿ ಏನು ಚೆನ್ನಾಗಿಲ್ಲ ಅದನ್ನು ಕೂಡ ಬರ್ಕೊಳ್ಳೋದು. ರಿಲೇಷನ್ಶಿಪ್ಪಲ್ಲಿ ಏನೇನು ಚೆನ್ನಾಗಿಲ್ಲ ಎಲ್ಲ ಬರ್ಕೊಂಡ್ಬಿಡೋದು. ಆರಾಮಾಗಿ ಬರ್ಕೊಂಬಿಡಿ. ಏನಿದು ಇದನ್ನು ಬರ್ಕೊಬೇಕಂತ ಹೇಳ್ತಾ ಇದ್ದೀರಾ ಅಂತಂದ್ರಿ ಅಲ್ವಾ, ಅಂದ್ಕೊಂಡ್ರಿ ಅಲ್ವಾ? ಏನಿಲ್ಲ, ಇದನ್ನು ಬರೆಯೋದು, ಬರೆದು ಮತ್ತು ಸುಟ್ಟುಬಿಡೋದು, ಸುಟ್ಟು ಟಾಯ್ಲೆಟ್ಗೆ ಹಾಕಿ ಫ್ಲಶ್ ಮಾಡಿಬಿಡೋದು. ಈ ಥರ ಬರೆದು ಸುಟ್ಟಾಗ ಮತ್ತು ಟಾಯ್ಲೆಟ್ಗೆ ಹಾಕಿ ಫ್ಲಶ್ ಮಾಡಿದಾಗ ಏನಂತ ಅಂದ್ಕೊಳ್ಳುತ್ತೆ ನಮ್ಮ ಇನ್ನರ್ ಚೈಲ್ಡು, ಓ ಇದೇನು ಮಾಡ್ತಿದ್ದಾರೆ ಇವರೆಲ್ಲ, ಆ ನೆಗೆಟಿವ್ ಎಲ್ಲ ಬರೆದ್ಬಿಟ್ಟಿದ್ದಾರೆ, ಸುಟ್ಬಿಟ್ಟಿದ್ದಾರೆ, ಅಯ್ಯೋ ಟಾಯ್ಲೆಟ್ಗೆ ಹಾಕ್ಬಿಟ್ಟಿದ್ದಾರೆ, ಈ ಥರ ನೋಡ್ತಾ ಇರುತ್ತೆ. ಆಗ ಅದೇನಾಗುತ್ತೆ ಅಂತಂದಾಗ ಮತ್ತು ಇದು ನಂದಲ್ಲ ಹಾಗಿದ್ರೆ, ನಾನು ಇದನ್ನು ಮತ್ತು ಇವ್ರ ಲೈಫಲ್ಲಿ ಕೊಡಬಾರ್ದು ಹಾಗಿದ್ರೆ ಅಂತ ಅಂದ್ಕೊಳುತ್ತೆ. ಆಗ ನೀವೇನು ಮಾಡಬೇಕು ಅಂತಂದರೆ
ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ಅಫರ್ಮೇಷನ್ ಅನ್ನೋ ಥರ ಒಂದೊಂದು ಲೈನ್ ಆಗೋಷ್ಟು ಅಥವಾ ಎರಡೆರಡು ಲೈನ್ ಆಗೋಷ್ಟು ಸೆಂಟೆನ್ಸ್ನ ಬರ್ಕೊಬೇಕು. ಬರ್ಕೊಂಡಾಗ ಏನಾಗುತ್ತೆ, ಮತ್ತು ಬರೆದಾಗ ಆ ಸಬ್ಕಾನ್ಷಿಯಸ್ ಮೈಂಡ್ ಅಥವಾ ಇನ್ನರ್ ಚೈಲ್ಡ್ ನೋಡ್ತಾ ಇರುತ್ತೆ, ಓ ಇವರು ಇದನ್ನೇನೋ ಪಾಸಿಟಿವ್ ಆಗಿ ಬರೀತಾ ಇದ್ದಾರೆ ಅಲ್ವಾ ಅಂತ ಅಂದ್ಕೊಂಡು. ಆಗ ಏನು ಮಾಡ್ತೀರಾ ನೀವು, ಮತ್ತೆ ಪದೇ ಪದೇ ಹೆಲ್ತಲ್ಲಿ ಏನೇನು ಚೆನ್ನಾಗಾಗಬೇಕು ಅದೆಲ್ಲ ಆಗಿದೆ ಅಂತ ಬರೆಯೋದು. ಆಲ್ರೆಡಿ ಆಗಿದೆ ಅಂತ ಬರೀಬೇಕು. ಅಂದರೆ ಈಗ ನಾನು ತುಂಬ ಆರೋಗ್ಯವಾಗಿ ಇದ್ದೇನೆ, ನನ್ನ ದೇಹದ ಪ್ರತಿಯೊಂದು ಜೀವಕೋಶ ಸಂಪೂರ್ಣ ಆರೋಗ್ಯಕರವಾಗಿದೆ, ನನ್ನ ದೇಹದ ಪ್ರತಿಯೊಂದು ಹಾರ್ಮೋನ್ಸ್ ತುಂಬ ಆರೋಗ್ಯವಾಗಿದೆ, ನಾನು ವೆಲ್ ಬ್ಯಾಲೆನ್ಸ್ಡ್ ಆಗಿದ್ದೀನಿ, ಮತ್ತು ನನ್ನ ವೆಯ್ಟ್ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊತಾ ಇದ್ದೀನಿ, ನಾನು ಪ್ರತಿದಿನ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ, ಮತ್ತು ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡನ್ನು ನಾನು ತಿಂತಾಯಿದ್ದೀನಿ ಪ್ರತಿದಿನ. ಈ ಥರ ಎಲ್ಲ ಬರ್ಕೊಬೋದು. ಓಕೆನಾ? ಮತ್ತು ಇದನ್ನೇ ಪದೇ ಪದೇ ಅವಾಗವಾಗ ನೀವು ಓದ್ಕೊತಾ ಇರ್ಬೋದು. ನೀವೆಲ್ಲಿ ಜಾಸ್ತಿ ಇರ್ತೀರೋ ಆ ಪ್ಲೇಸಲ್ಲಿ ಸ್ಟಿಕ್ ಮಾಡಿಬಿಡೋದು ಮತ್ತು ಓದ್ಕೊತಾ ಇರೋದು ಆ ಥರ. ಮತ್ತು ಮನಿ ರಿಲೇಟೆಡ್ ಏನು ಸರಿ ಹೋಗಬೇಕೋ ಅದನ್ನೆಲ್ಲ ಹೇಳ್ಕೊಳ್ಳೋದು. ಹಾಗೆಯೇ ನಾನು ಧನಕ್ಕಾಗಿ ಆಕರ್ಷಿತವಾಗಿದ್ದೇನೆ, ಐ ಆಮ್ ದ ಮನಿ ಮ್ಯಾಗ್ನೆಟ್, ನಾನು ಸಂಪತ್ತು ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಅನುಭವಿಸುತ್ತಿದ್ದೇನೆ, ನನ್ನ ಜೀವನದಲ್ಲಿ ಹಣದ ಪ್ರವಾಹ ನಿರಂತರವಾಗಿ, ನನಗೆ ಬೇಕಾದಷ್ಟು ಹಣವು ಹರಿದು ಬರುತ್ತಿದೆ ಅಂತ ಹೇಳ್ಕೊಬೋದು. ಮತ್ತು ಸಂಪತ್ತಿನ ಆಯಸ್ಕಾಂತ ನಾನು, ಈ ಥರ ಎಲ್ಲ ಹೇಳ್ಕೊಬೋದು. ಮತ್ತು ಕೆರಿಯರಲ್ಲಿ ಏನೇನು ಸರಿ ಇಲ್ವೋ ಅದನ್ನೆಲ್ಲ ಬಿಟ್ಟಾಕಿ ನೀವು ಈಗ ಪಾಸಿಟಿವ್ ಆಗಿ ಅದ್ರ ಬಗ್ಗೆ ಬರ್ಕೊಳ್ಳಿ. ನಾನು ನನ್ನ ವರ್ಕನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ, ಅದರಿಂದ ನನ್ನ ವರ್ಕಲ್ಲಿ ನಾನು ತುಂಬ ಖುಷಿಯಾಗಿದ್ದೀನಿ, ನನ್ನ ಕೊಲೀಗ್ಸ್ ಎಲ್ಲ ನನ್ನ ಜೊತೆ ತುಂಬ ಪ್ರೀತಿಯಿಂದ ಮಾತಾಡ್ತಾ ಇದ್ದಾರೆ ಮತ್ತು ನನಗೆ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈ ಥರ ಹೇಳ್ಕೊಳ್ಬೋದು. ಓಕೆನಾ? ಈ ಥರ ಪಾಸಿಟಿವ್ ಅಫರ್ಮೇಷನ್ಸ್ ಕೆರಿಯರ್ ಬಗ್ಗೆ ಹೇಳ್ಕೊಬೋದು. ಮತ್ತು ರಿಲೇಷನ್ಶಿಪ್ಪಲ್ಲಿ ನಿಮಗೆ ಯಾರ ಜೊತೆ ರಿಲೇಷನ್ಶಿಪ್ ಚೆನ್ನಾಗಾಗಬೇಕು ಅಂತಿದೆಯೋ ಅವ್ರ ಜೊತೆ ನನ್ನ ಕುಟುಂಬದ ಪ್ರತಿ ಸದಸ್ಯರು ತುಂಬ ಆರೋಗ್ಯಕರವಾಗಿದ್ದಾರೆ, ಸಂತೋಷದಿಂದ ಇದ್ದಾರೆ, ಅವರ ಜೀವನ ಬಹಳ ಸಮೃದ್ಧಿಯಿಂದ ಕೂಡಿದೆ ಮತ್ತು ನನ್ನ ಜೀವನ ಸಹ ಬಹಳ ಸಮೃದ್ಧಿಯಿಂದ ಕೂಡಿದೆ, ನಾವೆಲ್ಲರೂ ಒಟ್ಟಾಗಿ ಪ್ರೀತಿಯಿಂದ ಬಹಳ ಖುಷಿಯಾಗಿದ್ದೇವೆ ಮತ್ತು ನಾವೆಲ್ಲರೂ ಅನ್ಯೋನ್ಯವಾಗಿದ್ದೇವೆ. ಈ ಥರ ಹೇಳ್ಕೊಬೋದು. ಈ ಥರ ಎಲ್ಲ ಪಾಸಿಟಿವ್ ಅಫರ್ಮೇಷನ್ಸ್ನ ನೀವು ಪ್ರತಿದಿನ ಹೇಳ್ಕೊತಾ ನಿಮ್ಮ ಮೈಂಡನ್ನು ನೀಟಾಗಿ ಟ್ಯೂನ್ ಮಾಡ್ಕೋತಾ ಹೋಗಿ ನಿಮ್ಮ ಲೈಫಲ್ಲಿ ಎಷ್ಟು ಒಳ್ಳೊಳ್ಳೆ ಮಿರಾಕಲ್ಸ್ನ ನೋಡ್ತಾ ಇರ್ತೀರ ಅಂತಂದರೆ ಅದು ಹೇಳೋಕ್ಕಾಗಲ್ಲ. ನೀವು ಇದೆಲ್ಲ ನಿಜನಾ, ಹೀಗೆಲ್ಲ ಆಗುತ್ತಾ ಅಂತ ನಿಮಗೆ ಆಶ್ಚರ್ಯ ಆಗಿಬಿಡುತ್ತೆ. ಯಾಕಂದರೆ ಇದೆಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸ್. ನನ್ನ ಲೈಫಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಅಂದರೆ ಆಲ್ ಏರಿಯಾಸ್, ಹೆಲ್ತ್, ಕರಿಯರ್, ಮನಿ, ರಿಲೇಷನ್ಶಿಪ್ ಎಲ್ಲದರಲ್ಲೂ ನಾನು ತುಂಬ ಪಾಸಿಟಿವಿಟಿನ ಆಕರ್ಷಣೆ ಮಾಡ್ತಾಯಿದ್ದೀನಿ. ಯಾಕಂತಂದರೆ ನನ್ನ ಜೀವನದಲ್ಲಿ ನನ್ನ ಆಲೋಚನೆ ಏನಿತ್ತೋ ಆ ಪ್ಯಾಟ್ರನ್ನ ನಾನು ಬದಲಾಯಿಸ್ಕೊಂಡಿದ್ದೀನಿ. ಅದರಿಂದ ನಾನು ಏನು ಪಾಸಿಟಿವ್ ಆಗಿ ಆಲೋಚನೆ ಮಾಡ್ತಿದ್ದೀನೋ ಅದೆಲ್ಲ ಈಸಿಯಾಗಿ ಚಿಟಿಕೆ ಹೊಡೆಯೋದ್ರಲ್ಲಿ ಸಿಕ್ಬಿಡ್ತಾ ಇದೆ ನನಗೆ. ಹಾಗೆ ನೀವು ಅಷ್ಟೇ ಎಲ್ಲ ವಿಷಯದಲ್ಲೂ ಪಾಸಿಟಿವ್ ಆಲೋಚನೆ ಮಾಡಿ. ಮತ್ತು ನಮಗೆ ದೇವರು ಕೊಟ್ಟಿರೋ ವರ ಅಂತಲೇ ಹೇಳ್ಬೋದು, ಗಿಫ್ಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದು ವಿಷಯದಲ್ಲೂ ಹೋಪೋನೋಪೋನೋ ಹೇಳ್ಕೊಳ್ಳೋದು ತುಂಬಾ ಮುಖ್ಯ. ಅದು ಎಷ್ಟು ಸತಿ ಹೇಳ್ಕೊಬೇಕು? 108 ಸತಿ ಹೇಳ್ಕೊಬೇಕು. ಆ ರೀತಿ ಹೇಳ್ಕೊಳ್ಳೋದ್ರಿಂದ ನಿಜವಾಗ್ಲೂ ನಮ್ಮ ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ಯಾಕೆ ಅಂತಂದರೆ ನಾವು ಏನೇನು ನೆಗೆಟಿವಿಟಿನ ಹಾಕ್ಕೊಂಡಿರ್ತೀವೋ ಅದು ಎಲ್ಲನೂ ಯೂನಿವರ್ಸ್ ರಿಮೂವ್ ಮಾಡ್ತಾ ಹೋಗುತ್ತೆ. ಮತ್ತು ಆ ಜಾಗದಲ್ಲಿ ನೀವು ಪಾಸಿಟಿವ್ ಅಫರ್ಮೇಷನ್ನ ಹೇಳ್ತಾ ಇದ್ದಾಗ ಆ ಜಾಗದಲ್ಲಿ ಪಾಸಿಟಿವ್ನ ಫಿಲ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೇ ಈಗ ಹೆಲ್ತ್ಗೆ, ಮೈ ಡಿಯರ್ ಹೆಲ್ತ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಬೋದು. ಮತ್ತು ಕರಿಯರಲ್ಲಿ, ಮೈ ಡಿಯರ್ ಕರಿಯರ್, ಐ ಆಮ್ ಸಾರಿ,
ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಬೋದು. ಮತ್ತು ಮನಿ, ಮೈ ಡಿಯರ್ ಮನಿ, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ಕೊಬೋದು. ಮತ್ತು ರಿಲೇಷನ್ಶಿಪ್ಗೆ ಮೈ ಡಿಯರ್ ರಿಲೇಷನ್ಶಿಪ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಈ 4 ಫ್ರೇಸಸ್ ಪ್ರತಿಯೊಂದು ವಿಷಯದಲ್ಲೂ ಇದು ಸಹಾಯ ಆಗುತ್ತೆ. ಇಷ್ಟಲ್ದಿರ ಬೇರೆ ಏನಾದರೂ ನಿಮಗೆ ಪ್ರಾಬ್ಲಮ್ ಇದೆಯಾ, ಆ ಪ್ರಾಬ್ಲಮ್ಗೂ ನೀವು ಹೇಳ್ಕೊಬೋದು. ಫಾರ್ ಎಕ್ಸಾಂಪಲ್, ನಿಮ್ಮ ವೆಹಿಕಲ್ ಏನಾದರೂ ಕೈ ಕೊಟ್ಟಿದೆಯಾ, ಎಲ್ಲ ನಾವು ಹೋಗ್ತಾ ಇದ್ದಾಗ ರಿಪೇರಿ ಬಂತಾ ಸಡನ್ನಾಗಿ, ಸೊ ಅದಕ್ಕೆ ಅಲ್ಲಿ ಓಪನ್ ಹೇಳ್ಕೊಬೋದು. ಮೈ ಡಿಯರ್ ವೆಹಿಕಲ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ನಿನ್ನ ಮೇಲೆ ನಾನು ಎಷ್ಟೆಲ್ಲ ನೆಗೆಟಿವ್ ಆಲೋಚನೆಗಳನ್ನ ಹಾಕ್ಕೊಂಡಿದ್ದೆ, ನಿನಗೆ ಎಷ್ಟೋ ಸತಿ ನಾನು ಬೈದಿದ್ದೆ, ನೀನು ಸರಿಯಾಗಿ ಓಡಿಸೋದಕ್ಕಾಗ್ತಾಯಿಲ್ಲ ನಾನು ನಿನ್ನ ಕರೆಕ್ಟಾಗಿ, ಈ ಥರ ಎಲ್ಲ ಅಂದ್ಕೊಂಡಿದ್ದೆ. ಐ ಆಮ್ ರಿಯಲಿ ವೆರಿ ಸಾರಿ ಅಂತ ಹೇಳ್ಕೊಂಡು ನೀನೀಗ ತುಂಬ ಚೆನ್ನಾಗಿ ಮೂವ್ ಆಗ್ತೀಯಾ, ನಂಗೆ ತುಂಬ ಸಹಾಯ ಮಾಡ್ತಾ ಇದೆಯಾ, ಈ ಥರ ಹೇಳ್ಕೊಂಡಾಗ ಆ ವೆಹಿಕಲ್ ನೋಡಿ ಎಷ್ಟು ಚೆನ್ನಾಗಿ ಮತ್ತೆ ರಿಪೀಟಾಗಿ ವರ್ಕ್ ಆಗಿಬಿಡುತ್ತೆ. ಆನ್ ಆಗಿ ನೀವು ಆರಾಮಾಗಿ ನಿಮ್ಮ ಗಾಡಿ ಓಡಿಸ್ಕೊಂಡು ಹೋಗ್ಬೋದು. ಈ ಥರ ಪ್ರತಿಯೊಂದು ವಿಷಯಕ್ಕೂ ಪ್ರತಿಯೊಂದು ವಸ್ತುಗೂ ನಾವು ಓಪನ್ ಹೇಳ್ಕೊಬೋದು. ಫಾರ್ ಎಕ್ಸಾಂಪಲ್, ಮೊಬೈಲ್ ಬಿದ್ದೋಯ್ತಾ, ಹೊಡೆದೋಯ್ತಾ, ಸೊ ಅದಕ್ಕೆ ಓಪನ್ ಹೇಳ್ಕೊಬೋದು. ಮೈ ಡಿಯರ್ ಮೊಬೈಲ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಯಾವುದೋ ಒಂದು ರೀತಿಲಿ ಅದು ಆನ್ ಆಗಿಬಿಡುತ್ತೆ. ಮತ್ತು ವಾಷಿಂಗ್ ಮಿಷಿನ್ನು, ಇದು ತುಂಬ ಜನ ನನ್ನ ಹತ್ರ ಕೊಟ್ಟಿರೋದು ಬೆಸ್ಟ್ ರಿಸಲ್ಟ್ ಅಂತಲೇ ಹೇಳ್ಬೋದು. ವಾಷಿಂಗ್ ಮಿಷಿನ್ ಕೆಟ್ಟೋಗಿದೆ ಮೇಡಮ್, ವಾಷಿಂಗ್ ಮಿಷಿನ್ಗೆ ಏನು ಮಾಡಬೇಕು ಇವಾಗ ಸರಿ ಹೋಗಬೇಕು ಅಂತಂದರೆ ಅಂತ ಕೇಳಿದರು. ಸೊ ನಾನು ಮೈ ಡಿಯರ್ ವಾಷಿಂಗ್ ಮಿಷಿನ್, ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು ಈ ಥರ ಹೇಳೋಕ್ಕೆ ಹೇಳಿದೆ. ವಾಷಿಂಗ್ ಮಿಷಿನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತಿದೆ ಮೇಡಮ್ ಅಂತ ಮಾರನೇ ದಿನ ಬಂದು ರಿಸಲ್ಟ್ ಕೊಡ್ತಾಯಿದ್ರು. ಸೊ ಒಂದು ವಸ್ತುನೇ ಈ ಥರ ನಮಗೆ ನೀಟಾಗಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತಂದರೆ, ಮತ್ತು ಇನ್ನು ಎಲ್ಲ ನಮ್ಮ ಲೈಫಲ್ಲಿ ನಡೆಯೋ ಅಂಥ ವಿಷಯಗಳು ಅದು ಹೇಗೆ ಚೆನ್ನಾಗಾಗಲ್ಲ, ಖಂಡಿತ ಚೆನ್ನಾಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ನನ್ನ ಮಾತುಗಳನ್ನ ಕೇಳ್ತಾ ಇರೋದಕ್ಕೆ. ಸೊ ಪ್ರತಿಯೊಂದು ವಿಷಯದಲ್ಲೂ ಪಾಸಿಟಿವ್ ಆಗಿ ಆಲೋಚನೆ ಮಾಡಿ, ಓಪನ್ ಹೇಳ್ಕೊಳ್ಳಿ, ಮತ್ತು ಪಾಸಿಟಿವ್ ಅಫರ್ಮೇಷನ್ ಹೇಳ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಸಮೃದ್ಧಿಯನ್ನು ಪಡ್ಕೊಂಡು ಎಲ್ಲರೂ ಅಷ್ಟೈಶ್ವರ್ಯವನ್ನು ಪಡ್ಕೊಂಡು ಖುಷಿಯಾಗಿರಿ. ಥ್ಯಾಂಕ್ ಯು ಸೋ ಮಚ್.